ಕೆಲವರು ಸುಂದರವಾಗಿರುತ್ತಾರೆ, ಗಟ್ಟಿಯಾಗಿಯೂ ಇರುತ್ತಾರೆ. ಒಳ್ಳೆಯವರು ಸಾಗುವ ದಾರಿಯಲ್ಲಿಯೇ ಇರುತ್ತಾರೆ, ಒಳ್ಳೆಯವರ ಜೊತೆಗೆ ಇರುತ್ತಾರೆ. ಹಾಗೆಂದ ಮಾತ್ರಕ್ಕೆ ಅವರು ಒಳ್ಳೆಯವರು ಎಂದು ಹೇಳಲಾಗುವುದಿಲ್ಲ. ಅವರು ಪರರಿಗೆ ನೋವು ಕೊಡುತ್ತಾರೆ, ಕಷ್ಟ ಕೊಡುತ್ತಾರೆ. ಇಷ್ಟೆಲ್ಲ ಒಳಿತಿನ ಸಂಪರ್ಕ ಇದ್ದೂ ಕೂಡ ಬದಲಾಗದ ಜನರಿದ್ದಾರೆಯೇ ಎಂದು ಪ್ರಶ್ನಿಸಿದರೆ ನಮ್ಮ ಸುತ್ತ, ನಮ್ಮ ಜೀವನಾನುಭವದಲ್ಲಿಯೇ ಅಂಥವರು ಸಿಕ್ಕುತ್ತಾರೆ. ಈ ಅಂಶವನ್ನು ಮುಳ್ಳಿನ ನಿದರ್ಶನದಲ್ಲಿ ಕಾಣಬಹುದು. ಮುಳ್ಳಿನ ಕೊನೆ ಚೂಪಾಗಿ, ವೃತ್ತಾಕಾರವಾಗಿ, ಚೆನ್ನಾಗಿಯೇ ಇದೆ, ಸುಂದರವಾಗಿಯೂ ಕಾಣುತ್ತದೆ. ಅದು ಒಳ್ಳೆಯ ಜನ ಸಾಗುವ ದಾರಿಯಲ್ಲಿ ಬಿದ್ದುಕೊಂಡಿರುತ್ತದೆ ಮತ್ತು ಅವರ ಕಾಲನ್ನೇ ಚುಚ್ಚಿ ಅವರೊಡನೆ ಸೇರಿಕೊಂಡಿರುತ್ತದೆ. ಹಾಗಿದ್ದು ಕೂಡ ಅದು ಕೊಡುವುದು ನೋವನ್ನೇ. ದೊಡ್ಡವರ ಜೊತೆಗಿದ್ದ ಮಾತ್ರಕ್ಕೆ, ದೊಡ್ಡವರ ಸಂಪರ್ಕದಲ್ಲಿದ್ದ ಮಾತ್ರಕ್ಕೆ, ಹೊರಗಡೆಯಿಂದ ಸುಂದರವಾಗಿದ್ದ ಮಾತ್ರಕ್ಕೆ, ಬಲಿಷ್ಠವಾಗಿ ಇದ್ದ ಮಾತ್ರಕ್ಕೆ ಒಂದು ವ್ಯಕ್ತಿಯೋ ವಸ್ತುವೋ ದೊಡ್ಡದು ಎಂದು ಅನ್ನಿಸುವುದಿಲ್ಲ. ಅದು ಏನು ಮಾಡುತ್ತದೆ ಎನ್ನುವುದರ ಮೇಲೆ ಅದರ ದೊಡ್ಡತನ. ಸಂತೋಷ ಕೊಟ್ಟರೆ ಅದು ದೊಡ್ಡದು, ನೋವು ಕೊಟ್ಟರೆ ಅದು ದೊಡ್ಡದಲ್ಲ. ಕೆಲವರು ಬದುಕಿನಲ್ಲಿ ಮೇಲೇರುತ್ತಾ ಹೋಗುತ್ತಾರೆ, ಆದರೆ ಅವರು ಮೇಲೇರಿದಂತೆ ಒಳ್ಳೆಯವರಾಗಿ ಇರುತ್ತಾರೆ ಅಥವಾ ಒಳಿತು ಮಾಡುತ್ತಾರೆ ಎಂದೇನೂ ಹೇಳಲಾಗುವುದಿಲ್ಲ. ಪದೋನ್ನತಿಗಳು ಅವರನ್ನು ಲೋಕಹಿತೈಷಿಗಳನ್ನಾಗಿ ಬಿಡುತ್ತದೆ ಎಂದು ತಿಳಿದುಕೊಳ್ಳಲಾಗುವುದಿಲ್ಲ. ಕಾಲಕೂಟದ ನಿದರ್ಶನದೊಂದಿಗೆ ಇದನ್ನು ನೋಡಬಹುದು. ಅದು ಮೊದಲು ಸಮುದ್ರದ ಹೃದಯದಲ್ಲಿತ್ತು, ಅಲ್ಲಿಂದ ಮೇಲೆದ್ದು ಹೊರಬಂತು, ಅದನ್ನು ಶಿವ ಕುಡಿದ. ಆಗ ಅದು ಹೃದಯದಿಂದ ಮೇಲ್ಭಾಗವಾದ ಕಂಠಕ್ಕೆ ಬಂತು. ಆದರೆ ಈಗ ಅದು ಇನ್ನು ಮೇಲಕ್ಕೆ ಏರಿದೆ, ಅದೀಗ ದುಷ್ಟರ ನಾಲಿಗೆಯಲ್ಲಿ ಬಂದು ಕುಳಿತಿದೆ. ಒಂದೊಂದೇ ಹೆಜ್ಜೆಯಾಗಿ ಇಷ್ಟೆಲ್ಲ ಎತ್ತರಕ್ಕೆ ಬಂದಿದೆಯೆಂದು ಅದು ಒಳ್ಳೆಯದು ಎಂದು ಹೇಳಲಾಗುವುದಿಲ್ಲ. ಕೆಟ್ಟವರ ಮಾತು ಕಾಲಕೂಟ ವಿಷದಷ್ಟೇ ಭಯಂಕರ ಎಂಬುದು ಆಶಯ. ಪ್ರಿಯಜನರೊಂದಿಗೆ ಇರಬೇಕು, ಹಿತೈಷಿಗಳ ನಡುವೆ ಬದುಕಬೇಕು, ನಮ್ಮನ್ನು ಇಷ್ಟಪಡುವವರೇ ನಮ್ಮ ಸುತ್ತ ಇರಬೇಕು ಎನ್ನುವ ಬಯಕೆಯೇನೋ ಸರಿ. ಮಿತ್ರರೊಂದಿಗೆ, ಬಂಧುಗಳೊಂದಿಗೆ ಇರಬೇಕು ಎಂಬಾಸೆ ಸರಿಯೇ. ಆದರೆ ಎಷ್ಟೋ ಸಲ ನಾವು ನಮ್ಮನ್ನು ದ್ವೇಷಿಸುವವರ ನಡುವೆ ಬದುಕಬೇಕಾಗಿ ಬರುತ್ತದೆ. ಆದರೆ ಅವರ ನಡುವೆ ಬದುಕುತ್ತಲೂ ನಾವು ಉಳಿದುಕೊಳ್ಳುವುದು ಇದೆಯಲ್ಲ, ಅದೊಂದು ಹರಸಾಹಸ. ಇದನ್ನು ನಾಲಿಗೆಯ ನಿದರ್ಶನದಲ್ಲಿ ಕಾಣಬಹುದು. ಅದರ ಸುತ್ತಲೂ 32 ಮಂದಿ ವಿರೋಧಿಗಳಿದ್ದಾರೆ. ಅವರ ನಡುವೆ ಅದು ನಿರಂತರವಾಗಿ ಸಂಚರಿಸುತ್ತಾ ಇರುತ್ತದೆ, ಅತ್ತ ಇತ್ತ ಸಲೀಸಾಗಿ ಓಡಾಡುತ್ತದೆ. ಆದರೆ ಅವರ ಕೈಗೆ ಸಿಲುಕಿಕೊಳ್ಳುವುದಿಲ್ಲ. ಅವರ ಕೈಗೆ ಸಿಕ್ಕಿಕೊಳ್ಳದೆ ಇಷ್ಟು ಚೆನ್ನಾಗಿ ಓಡಾಡುವುದನ್ನು ಅದಕ್ಕೆ ಯಾರು ಕಲಿಸಿದರೋ? ನಮಗೆ 32 ಹಲ್ಲುಗಳಿವೆ. ನಡುವೆ ಸಿಲುಕಿಕೊಂಡರೆ ಅವು ನಾಲಿಗೆಯನ್ನು ಕಚ್ಚಿಬಿಡುತ್ತವೆ. ಆದರೆ ನಾಲಿಗೆ ಹಲ್ಲುಗಳ ನಡುವೆ ಯಾವತ್ತೂ ಸಿಲುಕಿಕೊಳ್ಳುವುದಿಲ್ಲ. ಹಾಗೆಂದು ತಾನು ಸ್ತಬ್ಧವಾಗಿ ಕೂಡ ಇರುವುದಿಲ್ಲ. ಅದು ಸಂಚರಿಸುತ್ತದೆ, ತನ್ನ ಕಾರ್ಯವನ್ನು ಮಾಡುತ್ತದೆ. ತನ್ನ ವಿರೋಧಿಗಳ ಕೈಗೆ ಸಿಲುಕಿಕೊಳ್ಳದೆ ತನಗೆ ಬೇಕಾದ್ದನ್ನು ಮಾಡಿಕೊಳ್ಳುತ್ತದೆ. ಸುತ್ತ ಎಷ್ಟೇ ಶತ್ರುಗಳಿರಲಿ, ಎಷ್ಟೇ ವಿರೋಧಿಗಳಿರಲಿ, ಕೊಲ್ಲಲು ಬಂದವರಿರಲಿ, ಆದರೆ ಬದುಕುಳಿಯುವ ಕೌಶಲ್ಯ ನಮಗಿರಲಿ. ದೊಡ್ಡವರ ದಾರಿಯಲ್ಲಿ ಸಾಗಬೇಕು. ಅದು ದೊಡ್ಡ ಗುರಿಗೆ ನಮ್ಮನ್ನು ತಲುಪಿಸುತ್ತದೆ. ಆದರೆ ಆ ದಾರಿ ಸುಲಭದ್ದೇನೂ ಅಲ್ಲ. ಆ ದಾರಿಯಲ್ಲಿ ಕಲ್ಲುಗಳಿವೆ, ಮುಳ್ಳುಗಳಿವೆ. ಅದು ಈಗಾಗಲೇ ಸವೆದ ದಾರಿಯೂ ಆಗಿರಲಾರದು. ಕಷ್ಟಪಟ್ಟು ಸಾಗಿದರೆ ಮಾತ್ರ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ದೊಡ್ಡವರ ದಾರಿಯಲ್ಲಿ ಸಾಗಬೇಕು ಎಂದು ಗೊತ್ತಿದ್ದರೂ ಕೆಲವೊಮ್ಮೆ ದಾರಿ ಸಾಗದೆ ಕುಳಿತು ಬಿಡುತ್ತೇವೆ. ಅದು ಅಸಾಧ್ಯ ಎನ್ನುವ ಕಾರಣಕ್ಕಾಗಿ, ನಾನು ಹಾಗೆ ಸಾಗುವುದಕ್ಕೆ ಅಸಮರ್ಥ ಎನ್ನುವ ಕಾರಣಕ್ಕಾಗಿ, ನಾನು ದುರ್ಬಲ ಎನ್ನುವ ಕಾರಣಕ್ಕಾಗಿ ದೊಡ್ಡವರ ದಾರಿಯ ಕೊನೆಯವರೆಗೆ ಸಾಗುವುದಕ್ಕೆ ಆಗುವುದಿಲ್ಲ ಎಂದಾದರೆ ಎಷ್ಟು ಸಾಧ್ಯವೋ ಅಷ್ಟೇ ಸಾಗಬೇಕು. ಏಕೆಂದರೆ ಒಳ್ಳೆಯ ದಾರಿಯಲ್ಲಿ ಇರುವೆವು ಎನ್ನುವುದಷ್ಟೇ ಸಾಕು. ಅದು ವ್ಯಕ್ತಿಯನ್ನು ಹಾಳಾಗದಂತೆ ಮಾಡುತ್ತದೆ. ಗುರಿ ತಲುಪಲಾಗದಿದ್ದರೂ, ಕೊನೆ ಮುಟ್ಟಲಾಗದಿದ್ದರೂ ಆ ದಾರಿಯಲ್ಲಿದ್ದರೆ ಸಾಕು. ಸನ್ಮಾರ್ಗ ನಮ್ಮನ್ನು ಹಾಳಂತೂ ಮಾಡುವುದಿಲ್ಲ. ಸೃಷ್ಟಿಕರ್ತ ಇಂದ್ರಿಯಗಳನ್ನು ಹೊರಮುಖವನ್ನಾಗಿಸಿ ಬಿಟ್ಟಿದ್ದಾನೆ. ಇದರಿಂದಾಗಿ ನಿನಗೆ ಒಳ ಸಾಮ್ರಾಜ್ಯದ ಅರಿವಾಗುತ್ತಿಲ್ಲ ಎಂದು ಉಪನಿಷತ್ತು ಹೇಳುತ್ತದೆ.
ಅದು ದೊಡ್ಡ ವಿಷಯ ಬಿಡಿ. ಸಣ್ಣ ವಿಷಯವೇನೆಂದರೆ ನಮ್ಮ ಇಂದ್ರಿಯಗಳನ್ನು ಹೊರಮುಖವಾಗಿ ಇಟ್ಟಿರುವುದರಿಂದ ನಮಗೆ ಲೋಕ ಕಾಣಿಸುತ್ತದೆ. ನಮ್ಮ ಸುತ್ತ ಇರುವ ವ್ಯಕ್ತಿಗಳು, ಅವರ ತಪ್ಪು ಸರಿಗಳು ಕಾಣಿಸುತ್ತವೆ. ಅವರು ಹೇಗೆ ಬದುಕಿದರು ಎನ್ನುವುದು ಕಾಣಿಸುತ್ತದೆ. ಆದರೆ ಅದನ್ನು ಒಳಮುಖವಾಗಿಸಿಕೊಂಡು ನಾವು ಹೇಗೆ ಬದುಕಿದೆವು, ನಮ್ಮ ವರ್ತನೆ ಹೇಗಿತ್ತು, ನಾವು ಮನುಷ್ಯರಂತೆ ಇದ್ದೇವೆಯೇ ಅಥವಾ ರಾಕ್ಷಸರಂತೆ ಇದ್ದೇವೆಯೇ ಎನ್ನುವುದನ್ನು ನಾವು ನೋಡುವುದಕ್ಕೆ ಹೋಗುವುದಿಲ್ಲ. ವಾಸ್ತವವಾಗಿ ಬದುಕುವುದು ಹಾಗಲ್ಲ. ಪ್ರತಿನಿತ್ಯ ತನ್ನನ್ನು ತಾನು ಅವಲೋಕಿಸಿಕೊಳ್ಳಬೇಕು. ಏನೆಂದು ಇವತ್ತು ನಾನು ನಡೆದ ಕ್ರಮ ಮನುಷ್ಯರಂತೆ ಇತ್ತೆ ಅಥವಾ ಪಶುಗಳಂತೆ ವರ್ತಿಸಿದ್ದೇನೆ ಎಂದು. ಪ್ರತಿನಿತ್ಯ ರಾತ್ರಿ ಮಲಗುವಾಗ ಒಮ್ಮೆ ಇಡೀ ದಿನವನ್ನು ಮನಸ್ಸಿಗೆ ತಂದುಕೊಂಡು ಹೇಗೆ ಬದುಕಿದೆ ಎಂದು ಯೋಚಿಸುವುದಕ್ಕೆ ಆರಂಭ ಮಾಡಿದರೆ ನಾವು ಎಷ್ಟು ಚೆನ್ನಾದ ಬದುಕನ್ನು ಮುಂದೆ ಕಟ್ಟಿಕೊಡುತ್ತೇವೆ ಮತ್ತು ಕಟ್ಟಿಕೊಳ್ಳುತ್ತೇವೆ ಅಲ್ಲವೇ? ಬದುಕಿಗೆ ಒಳಿತಾಗಬೇಕು ಎಂದು ಯಾರಿಗೆ ಆಸೆ ಇರುವುದಿಲ್ಲ? ಎಲ್ಲರ ಆಸೆಯೂ ಅದೇ ಅಲ್ಲವೇ? ಬದುಕು ಚೆನ್ನಾಗಿರಬೇಕು, ಸಮೃದ್ಧವಾಗಿರಬೇಕು ಎಂಬುದೇ ಅಲ್ಲವೇ? ಆದರೆ ಅದಕ್ಕೆ ಬೇಕಾದ ಹಾದಿ ಹಿಡಿಯುತ್ತೇವೆಯೇ ಎಂದರೆ ಇಲ್ಲ ಎನ್ನುವುದೇ ಉತ್ತರವಾಗುತ್ತದೆ. ಈ ಒಳಿತಾಗಬೇಕು ಎನ್ನುವುದಕ್ಕೆ ನಾವೇನು ಮಾಡಬೇಕು? ಒಳ್ಳೆಯವರ ಜೊತೆಗೆ ಇರಬೇಕು, ಒಳ್ಳೆಯವರ ಸಂಘ ಮಾಡಬೇಕು. ಒಂದು ವೇಳೆ ಜಗಳ ಮಾಡಬೇಕು ಎಂದಾದರೂ ಅದನ್ನು ಒಳ್ಳೆಯವರ ಜೊತೆಗೆಯೇ ಮಾಡಬೇಕು. ಯಾವ ಕಾರಣಕ್ಕೂ ಕೆಡುಕರ ಜೊತೆಗೆ ಸೇರಬಾರದು, ದುಷ್ಟರ ಜೊತೆಗೆ ಯಾವುದನ್ನು ಮಾಡಬಾರದು ಎನ್ನುವಾಗ ಜಗಳವನ್ನು, ದ್ವೇಷವನ್ನು ಕೂಡ ಮಾಡಬಾರದು ಎನ್ನುವುದು ಗಮನಾರ್ಹ. ಅವರಿಂದ ಎಷ್ಟು ದೂರ ಇರಬೇಕು ಎಂದರೆ ಅವರು ದ್ವೇಷಕ್ಕೂ ಅನರ್ಹರು ಎನ್ನುವಷ್ಟು ದೂರ ಇರಬೇಕು. ನಾವು ಏನನ್ನು ಮಾಡಿದರೆ ಏನಾಗುತ್ತದೆ, ಏನಾಗುವುದಿಲ್ಲ ನೋಡೋಣ. ನಾವು ಮೂರ್ಖರಾಗಬಾರದು. ಮೂರ್ಖರಾಗಬಾರದು ಎಂದರೆ ಓದಬೇಕು. ನಾವು ಪಾಪಿಗಳಾಗಬಾರದು. ಪಾಪಿಗಳಾಗಬಾರದು ಎಂದರೆ ಜಪಿಸಬೇಕು. ನಾವು ಯಾರೊಂದಿಗೂ ಜಗಳ ಆಡಬಾರದು. ಜಗಳ ಆಗಬಾರದು ಎಂದರೆ ಮೌನ ವಹಿಸಬೇಕು. ನಮಗೆ ಯಾವುದರ ಭಯವೂ ಇರಬಾರದು. ನಿರ್ಭಯರಾಗಿರಬೇಕು ಎಂದರೆ ನಾವು ಸದಾ ಎಚ್ಚರವಾಗಿರಬೇಕು, ಹೌದಲ್ಲವೇ? ಅರಿವು ಪೂರ್ಣವಿಲ್ಲದೆ ಇದ್ದಾಗ ಬರುವ ಸ್ವಭಾವವೇ ಮೂರ್ಖತನ. ಅದು ದೂರಾಗಬೇಕು ಎಂದರೆ ಓದಬೇಕು. ಈ ಓದು ಎನ್ನುವುದು ವಿಸ್ತಾರವಾದ ಅರಿವನ್ನು ಸಂಪಾದಿಸಿಕೊಡುತ್ತದೆ. ಹಾಗೆಯೇ ಕೆಲವೊಮ್ಮೆ ಪಾಪ ಮಾಡಿ ಬಿಡುತ್ತೇವೆ, ತಪ್ಪಾಗಿ ಬಿಡುತ್ತದೆ. ಅದನ್ನು ತೊಳೆದುಕೊಳ್ಳಬೇಕು ಎಂದರೆ ಜಪ ಮಾಡಬೇಕಾಗುತ್ತದೆ. ನಮ್ಮ ಎಲ್ಲ ಜಗಳಗಳಿಗೆ ನಿಜವಾದ ಕಾರಣ ಮಾತು ಆಗಿರುತ್ತದೆ. ಕ್ರಿಯೆಯಿಂದ ಜಗಳವಾಗುವುದಕ್ಕಿಂತ ಹೆಚ್ಚು ಮಾತಿನಿಂದಾಗಿ ಜಗಳವಾಗುತ್ತದೆ. ಜಗಳವಾಗದೆ ಇರಬೇಕು ಎಂದರೆ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಬೇಕು. ಭಯ ನಮ್ಮನ್ನು ಕಷ್ಟಕ್ಕೀಡು ಮಾಡುತ್ತದೆ. ಸದಾ ಜಾಗೃತರಾಗಿದ್ದರೆ ಖಂಡಿತ ಭಯ ನಮ್ಮನ್ನೇನು ಮಾಡುವುದಿಲ್ಲ.